ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಆದರ್ಶಿನಿ. ಬಳ್ಳಾರಿಯ ಬಲೆ ಜೋಡಿಗಳು ಮತ್ತೆ ಒಂದಾಗಿದ್ದಾರೆ. ರೆಡ್ಡಿ ರಾಮುಲುರನ್ನ ಒಂದು ಮಾಡೋ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷರು ಕೊಟ್ಟ ಸೂಚನೆ ಏನು? ದೆಹಲಿಗೆ ಹೋಗುವ ಮುನ್ನವೇ ಒಂದಾಗಿದ್ದು ಹೇಗೆ ಬಳ್ಳಾರಿ ಸ್ನೇಹಿತರು? ಇದೇ ಹೊತ್ತಿನ ವಿಶೇಷ. ರೆಡ್ಡಿ ರಾಮುಲುಗೆ ವಿಜಿ ಬೆಸುಗೆ. ಒಂದು ಕಾಲದ ಕುಚುಕು ದೋಸ್ತುಗಳ ನಡುವೆ ಬಿರುಕೊಂದು ಮೂಡಿತ್ತು. ಇತ್ತೀಚೆಗೆ ಇಬ್ಬರು ಒಬ್ಬರು ಕಂಡರೆ ಹಾವು ಮುಗ್ಗುಸಿಯಂತೆ ಆಡ್ತಿದ್ರು. ಆದ್ರೆ ರಾಜಕಾರಣದಲ್ಲಿ ಯಾರು ಶಾಶ್ವತವಾಗಿ ಶತ್ರುವಾಗಿ ಉಳಿಯಲು ಸಾಧ್ಯವಿಲ್ಲ, ಮಿತ್ರನಾಗಿ ಉಳಿಯಲು ಸಾಧ್ಯವಿಲ್ಲ ಎಂಬ ಮಾತಿದೆ. ಅದರಂತೆ ಈಗ ಹಳೆ ದೋಸ್ತಿಗಳ ನಡುವೆ ಹೊಸ ಸ್ನೇಹದ ಚಿಗುರು ಕಾಣಿಸಿಕೊಂಡಿದೆ. ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಒಂದಾಗಿದ್ದಾರೆ. ಇಬ್ಬರನ್ನು ಒಂದುಗೂಡಿಸುವಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸಕ್ಸಸ್ ಕಂಡಿದ್ದಾರೆ. ಅಸಲಿಗೆ ಇಬ್ಬರ ನಡುವೆ ವೈಮನಸ್ಸಿಗೆ ಕಾರಣವೇನು? ಈಗ ಒಂದಾಗಿದ್ದು ಹೇಗೆ? ಈ ಬಗ್ಗೆ ಡೀಟೇಲ್ಡ್ ಆಗಿ ನೋಡ್ಕೊ ಬನ್ನಿ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವು ಸೋಲು ಗೆಲುವು ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ಎಸ್, ಬಳ್ಳಾರಿ ಬಡ್ಡಿಗಳ ನಡುವೆ ಕಾಲ ಮತ್ತೊಮ್ಮೆ ಬಂದಿದೆ. ಹಳೆ ಸ್ನೇಹಕ್ಕೆ ಹೊಸ ಚಿಗುರೊಂದು ಬೆಸೆದುಕೊಂಡಿದೆ. ಬಳ್ಳಾರಿ ರಾಜಕಾರಣ ಅಂದ್ರೆ ಅಲ್ಲಿ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಹೆಸರು ಬರದಿದ್ದಲ್ಲಿ, ಅವರಿಬ್ಬರ ಸ್ನೇಹ ಉಲ್ಲೇಖವಾಗದಿದ್ದಲ್ಲಿ ಅದು ಸಂಪೂರ್ಣವಾಗಲ್ಲ. ಅಂತಹ ಕುಚಿಕು ಗೆಳೆಯರಾಗಿದ್ದ ರಾಜ್ಯ ರಾಜಕಾರಣದ ಬಳ್ಳಾರಿಯ ಜೋಡೆತ್ತು ಅಂತ ಫೇಮಸ್ ಆಗಿದ್ದ ಉಭಯ ಮಾಜಿ ಸಚಿವರ ನಡುವೆ ಇತ್ತೀಚೆಗೆ ದೊಡ್ಡದೊಂದು ಬಿರುಕು ಕಾಣಿಸಿಕೊಂಡಿತ್ತು. ಒಬ್ಬರನ್ನ ಕಂಡರೆ ಒಬ್ಬರು ಬೆಂಕಿ ಉಗುಳ್ತಿದ್ರು. ಇವತ್ತು ನನಗೇನು ಅನಿಸ್ತಾ ಇದೆ ಅಂದರೆ, ನಮ್ಮ ಹಿರಿಯರು ಒಂದು ಗಾದೆ ಮಾತನ್ನು ಹೇಳ್ತಾ ಇರ್ತಾರೆ. ಏನು ಗಾದೆ ಮಾತು ಅಂತಂದರೆ, ಹೆತ್ತ ತಾಯಿ ಹಾಲು ಕುಡಿದು ಆ ತಾಯಿ ಎದೆಗೆ ಕಾಲಿಂದ ಹೊಡೆಯೋ ಮಗ ಅಂತೇಳಿ ಏನು ಹಿರಿಯರೆಲ್ಲ ಕೂಡ ಗಾದೆ ಮಾತುಗಳನ್ನ ಹೇಳ್ತಾರಲ್ಲ. ಇವತ್ತು ಇಂಥ ಶ್ರೀರಾಮುಲು ಅಂತವ್ರ ಜೊತೆಯಲ್ಲಿ ಎಷ್ಟೋ ಮಂದಿಗೆ ಎಷ್ಟೋ ಅನುಭವಗಳಾಗಿದ್ರೇ ನಮ್ಮ ಹಿರಿಯರೆಲ್ಲ ಕೂಡ ಇಂಥ ಗಾದೆ ಮಾತುಗಳು ಹೊಡ್ಕೊಂಡು ಬಂದಿರ್ಬೋದು ಅಂತ ನನಗೆ ಇವತ್ತು ಅನ್ನಿಸ್ತಾ ಇರುವಂಥದ್ದು. ಅದೇನೋ ನನ್ನ ವಿಧಿ ಗೊತ್ತಿಲ್ಲಾಗಲಿ, ಪ್ರತಿಯೊಂದು ಕೂಡ ನನಗೆ ಅನುಭವಗಳೆಲ್ಲ ಆದಮೇಲೆ ನನಗೆ ಯಾವತ್ತು ಕೂಡ ರಾಮುಲು ಅವರು ಇವತ್ತು ಕೇವಲ ಯಾರೋ ಒಬ್ಬರಿಂದ ಇಲ್ಲ ನಾನು ಬೆಳೆಸಿದ್ದೀನಿ, ಅವರು ಏನು ಹೇಳಕ್ಕೆ ಬಯಸಿದ್ದಾರೆ ಅಂದರೆ ನನ್ನ ಕ್ರಿಮಿನಲ್ ಆಗಿ ಬಿಂಬಿಸೋಕೆ ಹೋಗಿದಾರ. ಎಲ್ಲರಿಗೂ ಗೊತ್ತಿದೆ ಇಲ್ಲಿ ರಾಮುಲು ಅವ್ರು ಹೆಂಗೆ ಬೆಳೆದಿದಾರ ಹೆಂಗಿಲ್ಲ ಅಂತೇಳಿ. ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನೋಡಿಸ್ರಿ. ಈ ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟಗಳನ್ನೋದು ಬಿಟ್ಟರೆ, ಹೋರಾಟಗಳ ಮೂಲಕ ನಾನು ಅವತ್ತಿನ ಸಂದರ್ಭದಲ್ಲಿ ಜೈಲಿಗೆ ಹೋಗಿರ್ಬೋದು, ಬೇರೆ ಆಗಿರ್ಬೋದು. ನಂತರ ಯಾವ ಒಬ್ಬ ಮನುಷ್ಯನಿಗೆ ಒಂದು ತೊಂದರೆ ಮಾಡಿದ್ದು ನಾನು ಎಲ್ಲ ಒಂದು ಕಡೆ ರಾಮುಲು ಅವರು ವೈಯಕ್ತಿಕವಾಗಿ ಹಾನಿ ಮಾಡಿದನಪ್ಪ, ಅದರಿಂದ ತೊಂದರೆ ಆಗಿದ್ದಾನಂತ ಮಾತು ಒಂದು ನೋಡ್ಸಿರಿ, ಬೇಕಾದ್ರೆ ಅದು ಸರೆಂಡರ್ ಆಗ್ತೀನಿ. ಯುದ್ಧ, ಅಕ್ಷರಶಃ ಇದು ವಾಗ್ಯುದ್ಧ. ರಾಜ್ಯ ರಾಜಕಾರಣದ ಪ್ರಬುದ್ಧ ಸ್ನೇಹಿತರು ಹೀಗೆ ಬದ್ಧ ವೈರಿಗಳಂತೆ ಕಾದಾಡಿದ್ರು. ಬಳ್ಳಾರಿಯ ಪ್ರಾಪರ್ಟಿ ವಿಚಾರದಲ್ಲಿ ನಡುವೆ ಶುರುವಾದ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ನಡುವಿನ ವೈಮನಸ್ಸು ರಾಜಕಾರಣದಲ್ಲಿ ನಾನು ಬೆಳೆದದ್ದು, ನಾನು ಬೆಳೆಸಿದ್ದು ಅನ್ನೋ ಮಟ್ಟಿಗೆ ಹೊರಟು ಹೋಗಿತ್ತು. ಒಂದು ಕಾಲದಲ್ಲಿ ಸ್ನೇಹಿತರ ನಡುವೆ ಎಂತಹ ಬಾಂಧವ್ಯ! ಸ್ನೇಹಿತರ ನಡುವೆ ಹುಳಿ ಹಿಂಡಿದ ವಿಷಯ ಯಾವುದು? ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅಂದ್ರೆ ರಾಜ್ಯ ರಾಜಕಾರಣದ ಕುಚುಕು ಗೆಳೆಯರು ಅಂತ ಗುರುತಿಸಲಾಗ್ತಿತ್ತು. ಅದು ಮಾತ್ರವಲ್ಲ, ಬಿಜೆಪಿ ಮೊದಲ ಬಾರಿ ಅಧಿಕಾರಕ್ಕೆ ಬಂದಾಗ ಈ ಜೋಡಿಯ ಹವಾ ಬೇರೆಯದ್ದೇ ಇತ್ತು. ಇಬ್ಬರೂ ಸೇರಿದ್ರೆ ಸರ್ಕಾರವನ್ನ ಉರುಳಿಸೋ ಮತ್ತು ಸೃಷ್ಟಿಸುವ ಶಕ್ತಿಯನ್ನ ತಮ್ಮದಾಗಿಸಿಕೊಂಡಿದ್ರು. ಆದರೆ ರಾಜಕಾರಣ ಅನ್ನೋದು ಹಾಗಲ್ವಾ. ಇಲ್ಲಿ ಶಾಶ್ವತ ಸ್ನೇಹ ಮತ್ತು ಶತ್ರುತ್ವವನ್ನು ಕಟ್ಟಿಕೊಳ್ಳಲು ಯಾರೂ ಬಯಸಲ್ಲ. ಸಮಯ ಮತ್ತು ಸಂದರ್ಭಗಳು ರಾಮುಲು ಮತ್ತು ಜನಾರ್ದನ ರೆಡ್ಡಿ ನಡುವೆ ವೈಮನಸ್ಸು ಮೂಡಿಸಿದ್ವು. ಬಳ್ಳಾರಿ ಜಿಲ್ಲೆಯ ರಾಜಕಾರಣದಲ್ಲಿ ಗಣಿದನಿ ರೆಡ್ಡಿ ಮತ್ತೆ ರಾಮುಲು ಅವರ ಸ್ನೇಹವನ್ನ ಎಲ್ಲರೂ ಕೂಡ ಕಂಡಿರುವಂಥದ್ದೇ. ಒಂದು ಕಾಲದಲ್ಲಿ ನಾನು ಮತ್ತೆ ರಾಮುಲು ಕರ್ಣ ಮತ್ತೆ ದುರ್ಯೋಧನ ಇದ್ದಂತೆ ಅಂತ ಜನಾರ್ದನ್ ರೆಡ್ಡಿ ಅವರೇ ಹೇಳ್ತಾ ಇದ್ರು. ಆದರೆ ಅದ್ಯಾಕೋ ಏನೋ ಕಳೆದ ಒಂದು ವರ್ಷದ ಹಿಂದೆ ಇಬ್ಬರ ನಡುವೆ ದೊಡ್ಡ ಮಟ್ಟದ ಒಂದು ಗ್ಯಾಪ್ ಉದ್ಭವ ಆಗಿತ್ತು. ನನಗೂ ರಾಮುಲುಗೂ ಸಂಬಂಧನೇ ಇಲ್ಲ, ನಂಬಿಕಸ್ಥ ನನಗೆ ಮೋಸ ಮಾಡ್ದ ಅನ್ನುವಂಥದ್ದನ್ನು ಜನಾರ್ದನ್ ರೆಡ್ಡಿ ಘಂಟಾ ಘೋಷವಾಗಿ ಹೇಳಿದರು. ಇದಕ್ಕೆ ಕಾರಣ ಈ ಹಿಂದೆ ರಾಜಕೀಯವಾಗಿ
ಹಲವು ಸಮಸ್ಯೆಗಳು ಆಗಿದ್ದು, ಜೊತೆಗೆ ವ್ಯಾವಹಾರಿಕವಾಗಿಯೂ ಕೂಡ ರಾಮುಲು ಮತ್ತೆ ರೆಡ್ಡಿ ನಡುವೆ ಹಲವು ಸಮಸ್ಯೆಗಳು ಆಗಿದ್ವು. ಬಳ್ಳಾರಿಯಲ್ಲಿ ಬಿಜೆಪಿ ಕಟ್ಟಿದ್ದ ಗೆಳೆಯರ ನಡುವೆ ಆಗಿದ್ದೇನು? ರೆಡ್ಡಿ ಬಿಜೆಪಿ ಸೇರ್ಪಡೆಗೆ ಅಪಸ್ವರ ಎತ್ತಿದ್ರ ಶ್ರೀರಾಮುಲು. ರೆಡ್ಡಿ ಮತ್ತು ರಾಮುಲು ನಡುವಿನ ಬಾಂಧವ್ಯ ಹೇಗಿತ್ತು ಅನ್ನೋದಕ್ಕೆ ಇತಿಹಾಸ ಸಾಕ್ಷಿ ಇದೆ. ಗಡಿನಾಡು ಬಳ್ಳಾರಿಯಲ್ಲಿ ಬಿಜೆಪಿಗೆ ದೊಡ್ಡ ವರ್ಚಸ್ಸು ತಂದುಕೊಟ್ಟ ಶ್ರೇಯ ಈ ಕುಚುಕು ಗೆಳೆಯರಿಗೆ ಸಲ್ಲಬೇಕು. ಬಳ್ಳಾರಿಯಲ್ಲಿ ಕಮಲ ಅರಳಿಸಿದ ಪ್ರಮುಖರಲ್ಲಿ ಈ ಇಬ್ಬರೂ ಇದ್ರು. ಒಂದು ಕಾಲದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಇವರ ಪ್ರಭಾವ ಯಾವ ಮಟ್ಟಕ್ಕಿತ್ತು ಅನ್ನೋದನ್ನು ತಿಳಿದುಕೊಳ್ಬೇಕಾದ್ರೆ 2008ರಿಂದ 2013ರ ನಡುವೆ ನಡೆದ ರಾಜಕಾರಣವನ್ನ ಮೆಲುಕು ಹಾಕಬೇಕು. ಅಂದು ಪಕ್ಷದ ಮೇಲೆ ತಮ್ಮದೇ ಆದ ಪ್ರಭಾವ ಹೊಂದಿದ್ದ ಉಭಯ ನಾಯಕರು ಕೇಂದ್ರದ ಮಾಜಿ ಸಚಿವೆ ದಿವಂಗತ ಸುಷ್ಮಾ ಸ್ವರಾಜ್ ಅವರಿಗೂ ಕೂಡ ಹತ್ತಿರವಾಗಿದ್ರು. ರಾಜ್ಯದಲ್ಲಿ ಅಂದು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಜನಾರ್ದನ ರೆಡ್ಡಿ ಮನೆ ಮೇಲೆ ನಡೆದ ಸಿಬಿಐ ರೇಡ್ ಬಳ್ಳಾರಿ ಜಿಲ್ಲೆ ರಾಜಕಾರಣಕ್ಕೆ ಹೊಸ ಭಾಷ್ಯ ಬರೆಯಿತು. ಒಂದಾಗಿದ್ದವರೆಲ್ಲ ದೂರ ಆದ್ರು. 14 ವರ್ಷಗಳ ಬಳಿಕ ರಾಜಕಾರಣಕ್ಕೆ ಮರಳಿದ ಜನಾರ್ದನ ರೆಡ್ಡಿ ಬಿಜೆಪಿ ಸೇರಲು ಸಜ್ಜಾಗಿದ್ದಾಗ ಅದಕ್ಕೆ ಶ್ರೀರಾಮುಲು ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋ ಕಾರಣಕ್ಕೆ ಇಬ್ಬರ ನಡುವೆ ಮನಸ್ತಾಪ ಬೆಳೆಯಿತು ಅನ್ನೋ ಮಾತುಗಳಿವೆ. ಅಂದಿನಿಂದಲೇ ಒಬ್ಬರ ಮೇಲೊಬ್ಬರು ಮಾತಿನ ಬೆಂಕಿ ಉಂಡೆ ಉಗಳಲು ಶುರು ಮಾಡಿದ್ರು. ಮ್ಯಾಕ್ಸಿಮಮ್ ಒಂದು 3 ತಾಸಲ್ಲಿ ನಾನು ಹೋಗಿ ಅದೇ ಮೊಳಕೆಲ್ಮೂರಿಗೆ ನಾನು ರೀಚ್ ಆಗಿ ಅವನಿಗೋಸ್ಕರ ನಾನು ಏನು ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಹಾಕಿ ಹೋದಷ್ಟೆ. ನಾಮಿನೇಷನ್ ಹಾಕಿ ಹೋದ್ಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಷ್ಟೆ. 45,000 ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂಥ ಇನ್ನೊಂದು ದ್ರೋಹ ಶ್ರೀರಾಮುಲುಗೆ ನಾನು. ಅವ್ರು ಏನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಅವ್ರು ಏನು ಇವತ್ತು ಸಾಚಾ ಅಂತೇಳಿ ಏನು ಮಾತಾಡ್ತಾ ಇದ್ರು, ನನ್ನ ಹತ್ರ ದಾಖಲಾತಿ ಇದಾವ. ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ. ಅವ್ರೇನು ಬಿಚ್ಚಿ ಬಿಡ್ತೀವಿ ಇನ್ನು ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳಲ್ಲ, ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದ್ದಾರೆ ನನ್ನ ಹತ್ರ ನನ್ನ ದಾಖಲಾತಿ ಇದಾವೆ. ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ. ಅವ್ರು ಏನೇನು ಮಾಡಿದ್ದಾರೆ ನಂತದ್ದು. ಅವ್ರೇನು ಸಹಜ ನಾನು ಇಲ್ಲ, ನಾನು ಭಾಳ ಪ್ರಾಮಾಣಿಕ ಅಂತ ಏನು ಹೇಳ್ತಾ ಇದ್ದಾರೋ ನನ್ನ ಹತ್ರ ದಾಖಲಾತಿ ಇದಾವೆ. ಅವ್ರು ಏನೇನು ಕೃತ್ಯಗಳು ಮಾಡಿದ್ದಾರೆ ಎಲ್ಲ ಕೃತ್ಯಗಳದ್ದೇ ದಾಖಲಾತಿ ಇದಾವೆ. ದಾಖಲಾತಿ ಹಿಡ್ಕೊಂಡು ಮಾತಾಡ್ತೀವಿ, ಟೈಮ್ ಬರಲಿ. ಜನಾರ್ದನ ರೆಡ್ಡಿ ಜಾಮೀನಿನ ಮೇಲೆ ಆಚೆ ಬಂದ ನಂತರ ಬಿಜೆಪಿಯಲ್ಲಿ ಹಲವು ಬೆಳವಣಿಗೆಗಳು ನಡೆದವು. ಅವರನ್ನ ಮರಳಿ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕೋ ಬೇಡವೋ ಅನ್ನೋ ಬಗ್ಗೆ ಚರ್ಚೆಗಳು ಜಾರಿಯಲ್ಲಿದ್ದವು. ಈ ವೇಳೆ ರಾಮುಲು ರೆಡ್ಡಿ ವಾಪಸ್ಸಿಗೆ ಅಪಸ್ವರ ಎತ್ತಿದ್ರು ಅನ್ನೋ ಗುಸುಗುಸು ರಾಜಕಾರಣದಲ್ಲಿ ಹರಿದಾಡಿತ್ತು. ಅಲ್ಲದೆ ಜನಾರ್ದನ ರೆಡ್ಡಿ ಹೊಸ ಪಕ್ಷ ಕಟ್ಟಿದ್ದಾಗ ಅದರ ಬೆಂಬಲಕ್ಕೂ ನಿಲ್ಲಲಿಲ್ಲ ಅನ್ನೋ ಬೇಸರ ರೆಡ್ಡಿಗಿತ್ತು. ಇನ್ನು ಸಂಡೂರು ಉಪಚುನಾವಣೆಯ ಟಿಕೆಟ್ ರಾಮುಲುಗೆ ತಪ್ಪುವಂತೆ ಮಾಡಿ ತಮ್ಮ ಆಪ್ತ ಬಂಗಾರು ಹನುಮಂತುಗೆ ಸಿಗುವಂತೆ ಮಾಡಿದ್ದು ರಾಮುಲುಗೆ ಬೇಸರ ತಂದಿತ್ತು ಅಂತ ಹೇಳಲಾಗಿದೆ. ಫಲಿತಾಂಶ ಬಂದ ಬಳಿಕ ಸೋಲಿಗೆ ಕಾರಣ ರಾಮುಲು ಅಂತ ಬಿಂಬಿಸಿದ್ದು ಕೂಡ ಇಬ್ಬರ ನಡುವಿನ ವೈಷಮ್ಯದ ಜ್ವಾಲೆಗೆ ಮತ್ತಷ್ಟು ಬೆಂಕಿ ಸುರಿದಿತ್ತು. ಮುನಿಸು ಮರೆತು ಕೊನೆಗೂ ಒಂದಾದ ಗಣಿನಾಡ ಗೆಳೆಯರು. ಒಂದಾಗುವ ಸೂಚನೆಯನ್ನ ಮೊದಲೇ ನೀಡಿದ ಶ್ರೀರಾಮುಲು. ಇಷ್ಟು ವರ್ಷದ ಮುನಿಸು ಸದ್ಯ ಕೊನೆಯಾಗಿದೆ. ಬಳ್ಳಾರಿಯ ಗೆಳೆಯರು ಮತ್ತೆ ಹೆಗಲ ಮೇಲೆ ಕೈ ಹಾಕಿ ರಾಜ್ಯ ರಾಜಕಾರಣದ ಬೀದಿಯಲ್ಲಿ ಹಳೆಗತ್ತಿನಿಂದ ನಡೆಯಲು ರೆಡಿಯಾಗಿದ್ದಾರೆ. ಇಂದು ಕೊಪ್ಪಳದಲ್ಲಿ ನಡೆದ ಬಿಜೆಪಿ ಕಾರ್ಯಕ್ರಮದಲ್ಲಿ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಮುಖಾಮುಖಿಯಾಗಿದ್ರು. ಹಳೆಯ ದ್ವೇಷ ಮತ್ತು ವೈಮನಸ್ಸನ್ನ ಮರೆತು ಪರಸ್ಪರ ಕೈ ಹಿಡಿದು ಮೇಲೆತ್ತಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು. 2 ದಿನಗಳ ಹಿಂದಷ್ಟೇ ಮಾಜಿ ಗೆಳೆಯರು ಮತ್ತೆ ಒಂದಾಗಲಿದ್ದಾರೆ ಅನ್ನೋ ಸೂಚನೆಯನ್ನ ಶ್ರೀರಾಮುಲು ನೀಡಿದ್ರು. ನಮ್ಮ ಮಧ್ಯೆ ಅವ್ರ ಮುಂದೆ ಏನು ಗೊಂದಲನೇ ಇಲ್ಲ. ನಾನು ಬಹಳ ಕ್ಲಾರಿಟಿ ಕೊಟ್ಟಿನಿ. ನಾವು ಯಾವತ್ತಿದ್ರು ಕೂಡ ಮುರ್ಕೋಬೇಕಾದ್ರೆ ಮುರ್ಕೊಂಡ್ ಬೀಳೋರು, ಕೂಡಂಗಿದ್ರೆ ಕೂಡ್ಕೊಂಡ್ ಬಾಳೋರು. ನಾವು ಅವತ್ತು ಕೂಡ ಹೇಳಿದ್ವಿ. ಅವತ್ತಿದ್ದಂತ ಪರಿಸ್ಥಿತಿಯಲ್ಲಿ ಅವ್ರು ಜನಾರ್ದನ್ ರೆಡ್ಡಿ ಅವ್ರನ್ನ ಒಂದು ಮಾತು ಮಾತಾಡಿದ್ವಿ, ನಾವು ಒಂದು ಮಾತು ಮಾತಾಡಿದ್ವಿ. ಅಷ್ಟೇ ಬಿಟ್ರೆ ಹೊರಗಡೆ ಬಂದು ಬೇರೆಯವ್ರ ತರ ಈ ಜಿಲ್ಲೆಯಲ್ಲಿ ಇಂಥವ್ರ ಅಧ್ಯಕ್ಷರಾದ್ರೆ ಚಲೋ ಇತ್ತು, ನಮ್ಗೆ ಅಧಿಕಾರ ಕೊಟ್ಟಿಲ್ಲ, ನಿಮ್ಗೆ ಅಧಿಕಾರ ಕೊಟ್ಟಿಲ್ಲ, ನಾವು ಜನಾರ್ದನ್ ರೆಡ್ಡಿ ಅವರ ವಿಚಾರದಲ್ಲಿ ಯಾವತ್ತು ಕೂಡ ಆ ರೀತಿ ನಾವು ಗೊಂದಲಗಳು ಮಾಡ್ಕೊಂಡು ಹೋಗಿಲ್ಲ. ಬಳ್ಳಾರಿಯಲ್ಲಿ ಮರುಕಳಿಸುತ್ತಾ ದೋಸ್ತಿಗಳ ಗತವೈಭವ. ಗಡಿನಾಡಿನಲ್ಲಿ ಮರಳಿ ಕಮಲ ಅರಳಿಸುತ್ತಾರ ಕುಚಿಕುಗಳು. ಬಳ್ಳಾರಿಯಲ್ಲಿ ಬಿಜೆಪಿಗೆ ಬಲ ತಂದುಕೊಟ್ಟಿದ್ದು ಈ ಸ್ನೇಹಿತರೆ. ರೆಡ್ಡಿ ಜೈಲು ಪಾಲಾದ ಬಳಿಕ ಅನೇಕ ರಾಜಕೀಯ ಬದಲಾವಣೆಗಳು ನಡೆದವು. ಬಿಜೆಪಿ ದಿನೇ ದಿನೇ ಬಲ ಕಳೆದುಕೊಳ್ಳುತ್ತಾ ಬಂತು. ಖುದ್ದು ಶ್ರೀರಾಮುಲು 2 ಚುನಾವಣೆ ಸೋಲೋ ಮಟ್ಟಕ್ಕೆ ಇದು ಹೋಯಿತು. ಸದ್ಯ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರ ನಡುವೆ ಶೀತಲ ಸಮರ ಜಾರಿಯಲ್ಲಿದೆ. ಇದರ ಲಾಭ ಪಡೆಯಲು ಬಿಜೆಪಿ ನಾಯಕರು ಹಾಗೂ ಹೈಕಮಾಂಡ್ ಸಿದ್ಧತೆ ನಡೆಸಿದೆ. ಈ ಜೋಡಿ ಅಖಾಡಕ್ಕಿಳಿದಲ್ಲಿ ಬಿಜೆಪಿ ಹಾಗೂ ರೆಡ್ಡಿ ಕುಟುಂಬ ಹಳೆ ವರ್ಚಸ್ಸನ್ನು ಸುಲಭವಾಗಿ ಪಡೆಯಬಹುದು ಅನ್ನೋದನ್ನು ಮನಗಂಡು ಈ ಇಬ್ಬರನ್ನ ಒಂದು ಮಾಡಿದ್ದಾರೆ. ಸಂಡೂರು ಬೈ
ಎಲೆಕ್ಷನ್ ಬಳಿಕ ಸ್ನೇಹಿತರ ನಡುವೆ ದೊಡ್ಡ ಬಿರುಕು ಉಂಟಾಗಿತ್ತು. ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಬಿಜೆಪಿಯಲ್ಲಿ ದೊಡ್ಡ ಕಸರತ್ತು ಕೂಡ ನಡೆದಿತ್ತು. ರೆಡ್ಡಿ ರಾಮುಲು ಸ್ನೇಹಕ್ಕೆ ವಿಜಯೇಂದ್ರ ಕೊನೆಗೂ ಬೆಸಿಗೆ ಹಾಕಿದ್ದು ಹೇಗೆ? ಹೈಕಮಾಂಡ್ ಕೊಟ್ಟ ಟಾಸ್ಕ್ ಸಮರ್ಥವಾಗಿ ನಿಭಾಯಿಸಿದ್ದು ಹೇಗೆ? ಆ ಬಗ್ಗೆ ಡೀಟೇಲ್ಡ್ ರಿಪೋರ್ಟ್. ರಾಮುಲು ಬಳ್ಳಾರಿಯಲ್ಲಿ ಬಿಜೆಪಿ ಹಳೆಗತ್ತು ಪಡೆದುಕೊಳ್ಳಲು ಸದ್ಯ ಬಿಜೆಪಿಗೆ ಅನಿವಾರ್ಯ. ಕೆಲವು ತಿಂಗಳಿಂದ ಇಬ್ಬರು ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ರು. ಇಬ್ಬರ ನಡುವೆ ಹಳೆಯ ಸ್ನೇಹ ಬೆಸುಗೆ ಬೆಸೆಯುವ ಅವಶ್ಯಕತೆ ಇತ್ತು. ಅದೇ ಪ್ರಯತ್ನದಲ್ಲಿ ಹೈಕಮಾಂಡ್ ಕಳೆದ ಕೆಲವು ತಿಂಗಳಿಂದ ಪ್ರಯತ್ನ ನಡೆಸಿತ್ತು. ಇದೇ ವಿಚಾರವಾಗಿ ಇತ್ತೀಚೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಆಡಿಯೋ ಕೂಡ ವೈರಲ್ ಆಗಿತ್ತು. ರಾಜ್ಯ ಸುತ್ತಿ ಪಕ್ಷ ಕಟ್ಟುವಂತೆ ವಿಜಯೇಂದ್ರಗೆ ಸೂಚನೆ. ಭಿನ್ನರ ಮನವೊಲಿಸಲು ಹೈಕಮಾಂಡ್ನಿಂದ ಟಾಸ್ಕ್. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಹೈಕಮಾಂಡ್ನಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜ್ಯಾಧ್ಯಕ್ಷರ ನೇಮಕದ ಬಗ್ಗೆ ಚಿಂತೆ ಬೇಡ, ಅದು ಆಗೋ ಸಮಯಕ್ಕೆ ಆಗುತ್ತೆ. ನೀವು ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡಿ ಅಂತ ಹೈಕಮಾಂಡ್ನಿಂದ ನೇರ ಸೂಚನೆ ಬಂದಿದೆ. ಅಂದಿನಿಂದಲೂ ವಿಜಯೇಂದ್ರ ಆಕ್ಷನ್ಗೆ ಇಳಿದಿದ್ದಾರೆ. ನಿರಂತರ ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಪಕ್ಷ ಬಲವರ್ಧನೆಗೆ ಇಳಿದಿದ್ದಾರೆ. ಅದರ ಮೊದಲ ಫಲಿತಾಂಶದಂತೆ ರಾಮುಲು ರೆಡ್ಡಿ ಒಂದಾಗಿರೋದು ಕಾಣ್ತಿದೆ. ಸೋಮಣ್ಣ ಎಂಟ್ರಿ ಮುನ್ನವೇ ಆಪರೇಷನ್ ಮುಗಿಸಿದ ವಿಜಯೇಂದ್ರ. ರಾಜ್ಯಾಧ್ಯಕ್ಷ ಪಟ್ಟ ಗಟ್ಟಿ ಮಾಡಿಕೊಂಡ್ರ ಯಡಿಯೂರಪ್ಪ ಪುತ್ರ. ಕೆಲವೇ ದಿನಗಳ ಹಿಂದಷ್ಟೇ ಸೋಮಣ್ಣ ಶ್ರೀರಾಮುಲು ಹಾಗೂ ಗಾಲಿ ಜನಾರ್ದನ ರೆಡ್ಡಿಗೆ ದೆಹಲಿಗೆ ಬರುವಂತೆ ಸೂಚನೆ ನೀಡಿದ್ರು. ಕೆಲವೇ ದಿನಗಳಲ್ಲಿ ದೆಹಲಿಗೆ ಹೊರಡಲು ಉಭಯ ನಾಯಕರು ಸಜ್ಜಾಗಿದ್ರು. ರೆಡ್ಡಿ ರಾಮುಲು ಒಂದು ಮಾಡಲು ದೆಹಲಿಯಲ್ಲಿ ವೇದಿಕೆ ಕೂಡ ಸಿದ್ಧವಾಗಿತ್ತು. ಆದರೆ ಸೋಮಣ್ಣ ಎಂಟ್ರಿಗೂ ಮುನ್ನವೇ ವಿಜಯೇಂದ್ರ ಈ ಆಪರೇಷನ್ ಮಾಡಿ ಮುಗಿಸಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಹಲವು ಜಿಲ್ಲೆಗಳಲ್ಲಿ ನಾಯಕರ ನಡುವೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಸರಿಪಡಿಸಿ ಅನ್ನುವಂಥ ಒಂದು ತಾಕೀತು ರಾಷ್ಟ್ರೀಯ ನಾಯಕರುಗಳು ರಾಜ್ಯ ಬಿಜೆಪಿ ನಾಯಕರಿಗೆ ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ, ಸೋಮಣ್ಣ ಹಾಗೂ ಪ್ರಹ್ಲಾದ್ ಜೋಶಿ ಅವರಿಗೆ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಸಭೆಗಳನ್ನು ಮಾಡಿ ಸಮಸ್ಯೆಗಳನ್ನು ಸರಿಪಡಿಸುವಂಥ ಒಂದು ಕೆಲಸ ಜೋಶಿ ಅವರು ಮಾಡಿದ್ದಾರೆ. ಈ ನಡುವೆ ವಿಜಯೇಂದ್ರ ಅವರು ಇವತ್ತು ಕೊಪ್ಪಳಕ್ಕೆ ಏಕಾಏಕಿ ಎಂಟ್ರಿ ಆಗಿ ರೆಡ್ಡಿ ಮತ್ತು ರಾಮುಲು ಅವರನ್ನು ಒಂದು ಮಾಡಿ ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸಿದ್ದಾರೆ. ಒಂದಾಗಲ್ಲ ಎಂದು ಗಟ್ಟಿಯಾಗಿ ನಿಂತಿದ್ದ ನಾಯಕರ ಮನವೊಲಿಕೆ. ಒಂದೇ ವೇದಿಕೆಯಲ್ಲಿ ಉಭಯ ನಾಯಕರನ್ನ ಒಂದುಗೂಡಿಸಿದ ಬಿವೈವಿ. ಜನಾರ್ದನ ರೆಡ್ಡಿ ಜೈಲಿನಿಂದ ಬಂದ ಬಳಿಕ ಹಾಗೂ ಸಂಡೂರು ಉಪಚುನಾವಣೆ ಬಳಿಕ ಸ್ನೇಹಿತರ ನಡುವೆ ದೊಡ್ಡದೊಂದು ಗೋಡೆಯೇ ಎದ್ದು ನಿಂತಿತ್ತು. ಅದಕ್ಕೆ ಕಾರಣಗಳೇನು ಅನ್ನೋದನ್ನ ಈಗಾಗಲೇ ನಾವು ನಿಮಗೆ ಹೇಳಿದ್ದೇವೆ. ಆದರೆ ಅವರನ್ನ ಒಂದುಗೂಡಿಸೋ ತಾಕತ್ತು ಯಾರಿಗಿದೆ ಅನ್ನೋ ಗೊಂದಲ ಹೈಕಮಾಂಡ್ಗೆ ಇತ್ತು. ಹೀಗಾಗಿ ಪ್ರಹ್ಲಾದ್ ಜೋಶಿ, ಸೋಮಣ್ಣ ಸೇರಿ ಹಲವರಿಗೆ ಈ ಜವಾಬ್ದಾರಿ ವಹಿಸಲಾಗಿತ್ತು. ಆದರೆ ಅವರು ಸಂಪೂರ್ಣವಾಗಿ ಅಖಾಡಕ್ಕೆ ಇಳಿಯುವ ಮೊದಲೇ ವಿಜಯೇಂದ್ರ ಇಬ್ಬರು ನಾಯಕರ ದೋಸ್ತಿಯನ್ನ ಮತ್ತೆ ಬೆಸೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಂತೆ ಬೇಡ, ನಿಶ್ಚಿಂತೆಯಿಂದ ಪಕ್ಷ ಸಂಘಟಿಸಿ, ಕದ್ದು ಆಗುತ್ತೆ ಅಂತ ಬಿವೈ ವಿಜಯೇಂದ್ರಗೆ ಹೈಕಮಾಂಡ್ನಿಂದ ಸೂಚನೆ ಸಿಕ್ಕಿದೆ. ಸದ್ಯ ನಿಮಗೆ ಸಮಸ್ಯೆ ಇಲ್ಲ, ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ, ನಿಮ್ಮ ಸಂಘಟನೆಯ ಕಾರ್ಯವನ್ನ ನೀವು ಮಾಡಿ ಅಂತ ಹೇಳಿದ್ದಾರೆ. ಈ ಸಂದೇಶ ರವಾನೆಯಾದ ಬೆನ್ನಲ್ಲೇ ವಿಜಯೇಂದ್ರ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಜಯೇಂದ್ರ ಸಕ್ಸಸ್. ಮೊದಲ ಹೆಜ್ಜೆಯಲ್ಲೇ ಹಳೆ ಗೆಳೆಯರನ್ನು ಒಂದು ಮಾಡಿದ ಬಿವೈವಿ. ಯಾವಾಗ ಹೈಕಮಾಂಡ್ನಿಂದ ಸೂಚನೆ ಬಂತೋ ಬಿವೈ ವಿಜಯೇಂದ್ರ ಅಖಾಡಕ್ಕೆ ಇಳಿದಿದ್ದಾರೆ. ಸದ್ಯ ಕೆಲವು ದಿನಗಳಿಂದ ಅವರ ರಾಜ್ಯ ಪ್ರವಾಸ ತೀವ್ರಗೊಂಡಿದೆ. ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇದರ ಜೊತೆಗೆ ಭಿನ್ನಾಭಿಪ್ರಾಯಗಳನ್ನು ತೊಡೆದು ಪಕ್ಷದ ನಾಯಕರನ್ನ ಒಟ್ಟಾಗಿಸುವ ಕಾರ್ಯವನ್ನ ಕೂಡ ಅವರು ಮಾಡಬೇಕಿದೆ. ಇದೇ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಇಟ್ಟಿರುವ ಬಿವೈ ವಿಜಯೇಂದ್ರ ಇಂದು ಕೊಪ್ಪಳದಲ್ಲಿ ಶ್ರೀರಾಮುಲು ಹಾಗೂ ಗಾಲಿ ಜನಾರ್ದನ ರೆಡ್ಡಿ ಅವರನ್ನ ಒಂದೇ ವೇದಿಕೆಯಲ್ಲಿ ತಂದು ಅವರು ಒಂದಾಗುವಂತೆ ಮಾಡಿದ್ರು. ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದ ದೊಡ್ಡ ಶಕ್ತಿ. ಅವರು ಯಾವತ್ತೂ ಕೂಡ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ತುಂಬ ಸಂತೋಷ. ಒಂದಾದ ಬಳಿಕ ದೋಸ್ತಿಗಳು ಹೇಳಿದ್ದೇನು? ಪಕ್ಷ ಮುಖ್ಯ ಎಂದ ಮಾಜಿ ಸಚಿವ ಶ್ರೀರಾಮುಲು.
ಇಂತಹುದೊಂದು ಬೆಳವಣಿಗೆ ರಾಜ್ಯ ಬಿಜೆಪಿಗೆ ಅವಶ್ಯಕತೆ ಇತ್ತು. ಬಳ್ಳಾರಿ ಭಾಗದಲ್ಲಿ ಮಾತ್ರವಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಬಿದ್ದ ಹೊಡೆತದಿಂದ ತಪ್ಪಿಸಿಕೊಳ್ಳಲು ಈ ಜೋಡಿ ಒಂದಾಗಿ ಅಖಾಡಕ್ಕೆ ಇಳಿಯಲೇಬೇಕು. ಅದರ ಸೂಕ್ಷ್ಮತೆಯನ್ನ ಅರಿತ ವಿಜಯೇಂದ್ರ ಇಬ್ಬರನ್ನ ಒಂದಾಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದಾದ ವಿಚಾರದಲ್ಲಿ ರಾಮುಲು ಹಾಗೂ ಜನಾರ್ದನ ರೆಡ್ಡಿ ಕೂಡ ಖುಷಿಯಲ್ಲಿದ್ದಾರೆ. ನಾವು ಬೀದಿಗಿಳಿದು ಹೋರಾಟ ಮಾಡುವಂತ ದಿನಗಳ ಹತ್ತಿರ ಬಂದಿದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಗೆಲ್ಲಿಸೋದ್ರ ಮೂಲಕ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಒಂದು ಉತ್ತಮವಾದ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಗೆದ್ದಿರುವಂತ ಕರ್ನಾಟಕ ಪಕ್ಷವನ್ನ ಅವರಿಗೆ ನಾವು ಉಡುಗೊರೆಯಾಗಿ ಕೊಡೋಣ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯರಿಗೆ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಕರ್ನಾಟಕದ ಒಂದು ಗೆಲುವನ್ನ ಅವರಿಗೆ ನಾವು ಒಂದು ಬಹುಮಾನವಾಗಿ ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ಬೇರೆಯವರಿಗೆ ನೀತಿ ಹೇಳಂತ ಮಂದಿ, ಇವತ್ತು ಕಾರ್ಯಕರ್ತರಿಗೆ ಗಟ್ಟಿಯಾಗಿ ಸಂಘಟನೆ ಮಾಡಬೇಕು ಅಂತ ಹೇಳಂತ ಮಂದಿ. ಇವತ್ತು ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿದ್ದಂಥ ಎಲ್ಲರೂ ಕೂಡ ಎಲ್ಲ ನಾಯಕರು, ಅದು ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಒಬ್ಬರೇ ಅಲ್ಲ, ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲರೂ ಕೂಡ ಒಂದಾದರೆ ಪಾರ್ಟಿ, ಎಲ್ಲ ಕಾರ್ಯಕರ್ತರು ಒಂದಾದರೆ ಸಂಘಟನೆ ಒಂದಾದರೆ ಮಾತ್ರ ಪಾರ್ಟಿ ಜೊತೆಲಿ ಅಧಿಕಾರಕ್ಕೆ ಬರುತ್ತೆ. ಹಂಗಾಗಿ ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮ್ಮಿಂದನೇ ಪ್ರಾರಂಭ ಆಗಬೇಕು. ನಾವು ನೀತಿ ಹೇಳಂತ ಮಂದಿ ನಾವೇ ಮೊದಲನೇದು ಪ್ರಾರಂಭ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಕೂಡ ಅಲ್ಲಿದ್ದಂಥ ವೈಮನಸ್ಸುಗಳು, ಅಲ್ಲಿದ್ದಂಥ ಕಚ್ಚಾಟಗಳು, ಅಲ್ಲಿದ್ದಂಥ ತೊಂದರೆಗಳೆಲ್ಲ ಕೂಡ ಬಗೆಹರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವರು, ನಾನು ಅವರಲ್ಲಿ ಮುಂಚೆ ಕೂಡ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಇದ್ದಂಥ ಟೈಮಲ್ಲಿ ಕೂಡ ಅವತ್ತು ಅವರು ಮಾತಾಡಿದ್ದಾರೆ, ನಾವು ಮಾತಾಡಿ ಅಲ್ಲಿ ಮುಕ್ತಾಯ ಮಾಡಿದ್ದೀವಿ. ರೆಡ್ಡಿ ಮತ್ತು ರಾಮುಲು ಒಂದಾಗಿರೋದು ಬಿಜೆಪಿಗೆ ರಾಜಕೀಯವಾಗಿ ಬಹುದೊಡ್ಡ ಲಾಭಗಳನ್ನು ತಂದುಕೊಡಲಿದೆ. ಕೇವಲ ಬಳ್ಳಾರಿ ಮಾತ್ರವಲ್ಲ, ರಾಯಚೂರು, ಕೊಪ್ಪಳ, ಗದಗ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿಗೆ ತಪ್ಪಿ ಹೋದ ಮತಗಳು ಮತ್ತೆ ಜೋಳಿಗೆಗೆ ಬೀಳಲಿವೆ. ಈ ಇಬ್ಬರು ದೂರವಾಗಿದ್ದರಿಂದ ಹಾಗೂ ಜನಾರ್ದನ ರೆಡ್ಡಿ ಹೊಸ ಪಕ್ಷ ಕಟ್ಟಿದ್ದರಿಂದ ಬಿಜೆಪಿಗೆ ಕಳೆದ ವಿಧಾನಸಭಾ ಹಾಗೂ ಲೋಕಸಭಾ ಎರಡೂ ಚುನಾವಣೆಯಲ್ಲಿ ಹೊಡೆತ ಬಿದ್ದಿತ್ತು. ಜನಾರ್ದನ ರೆಡ್ಡಿ ಹೊಸ ಪಕ್ಷ ಕಟ್ಟಿದ್ದರಿಂದಲೇ ಬಳ್ಳಾರಿ, ಕೊಪ್ಪಳ, ರಾಯಚೂರು ಹಾಗೂ ಗದಗ ಸೇರಿ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ಮತ ವಿಭಜನೆಯಾದವು. ಇದರ ನೇರ ಲಾಭ ಪಡೆದುಕೊಂಡಿದ್ದು ಕಾಂಗ್ರೆಸ್. ಈ ವೋಟ್ ಡಿವೈಡ್ ಕೇವಲ ವಿಧಾನಸಭೆ ಚುನಾವಣೆಗೆ ಮಾತ್ರವಲ್ಲ, ಲೋಕಸಭಾ ಚುನಾವಣೆಯಲ್ಲೂ ಪರಿಣಾಮ ಬೀರಿತ್ತು. ಬಳ್ಳಾರಿಯಲ್ಲಿ ರೆಡ್ಡಿ ಸಮುದಾಯದ ಮತಗಳು ಕಡಿಮೆ ಇದ್ರೂ ಪ್ರಭಾವ ದೊಡ್ಡದಿದೆ. ರೆಡ್ಡಿಗಳನ್ನ ಗೆಲ್ಲಿಸಲಾಗದಿದ್ರೂ ಬಿಜೆಪಿಯನ್ನ ಸರಳವಾಗಿ ಸೋಲಿಸುವಷ್ಟು ಪ್ರಭಾವ ಇದ್ದೇ ಇದೆ. ಹೀಗಾಗಿಯೇ ಬಳ್ಳಾರಿಯಲ್ಲಿ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಸೋತರೂ ಕೂಡ ಬಿಜೆಪಿಗೆ ಗೆಲುವು ಬಾರದಂತೆ ತಡೆಯುವಲ್ಲಿ ಯಶಸ್ವಿಯಾದರು. ಒಂದು ವೇಳೆ ರಾಮುಲು ಹಾಗೂ ಜನಾರ್ದನ ರೆಡ್ಡಿ ಒಂದಾಗದೇ ಹೋಗಿದ್ದಲ್ಲಿ ಬಳ್ಳಾರಿ ಸೇರಿ ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿಯ ಸದ್ಯದ ಟ್ರೆಂಡ್ ಮುಂದುವರಿಯಲಿತ್ತು. ಈಗ ಇಬ್ಬರೂ ಒಂದಾಗಿದ್ದು ಕಾಂಗ್ರೆಸ್ಗೆ ಢವಢವ ಶುರುವಾಗಿದೆ. ಪುರಸಭೆ, ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯ ಮೇಲೆ ಇಬ್ಬರು ದೋಸ್ತಿಗಳ ಒಗ್ಗಟ್ಟು ಪರಿಣಾಮ ಬೀರೋ ಸಾಧ್ಯತೆ. ಬಳ್ಳಾರಿ ಗೆಳೆಯರು ಒಂದಾಗಿದ್ದು ಬಿಜೆಪಿಗೆ ಏನೆಲ್ಲ ಲಾಭ ತಂದುಕೊಡಲಿದೆ? ವಿಜೇಂದ್ರ ರಾಜ್ಯಾಧ್ಯಕ್ಷ ದಾರಿಯನ್ನ ಮತ್ತಷ್ಟು ಸುಲಭ ಮಾಡಿದ್ದು ಹೇಗೆ ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.